ರಾಜ್ಯದಲ್ಲಿ ಆರ್ಎಸ್ಎಸ್ಗೆ ಅಂಕುಶ. ಪ್ರಿಯಾಂಕ್ ಖರ್ಗೆ ಪ್ರಸ್ತಾಪಿಸಿದಂತಹ ವಿಷಯಕ್ಕೆ ರಾಜ್ಯ ಸರ್ಕಾರದ ನಿರ್ಧಾರ ಏನು ಅನ್ನೋದು ಇವತ್ತು ಗೊತ್ತಾಗುತ್ತೆ. ಹಾಗಾಗಿಯೇ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಕುತೂಹಲ ಕೆರಳಿಸಿದೆ. ರಾಜ್ಯದಲ್ಲಿ ಆರ್ಎಸ್ಎಸ್ ನಿರ್ಬಂಧವನ್ನ ಹೇರುತ್ತಾ ಸರ್ಕಾರ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಒಳಾಡಳಿತ ಇಲಾಖೆಯಿಂದ ಸಂಪುಟದ ಟಿಪ್ಪಣಿ ಸಿದ್ಧವಾಗಿದೆ. ಆರ್ಎಸ್ಎಸ್ ಅಂಕುಶಕ್ಕೆ ಹೊಸ ಬಿಲ್ ತರೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಅನ್ನೋದು ಗೊತ್ತಾಗ್ತಿದೆ. ತಮಿಳುನಾಡಿ ಮಾದರಿಯ ನಿರ್ಬಂಧಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತಾ ಅನ್ನುವಂತಹ ಪ್ರಶ್ನೆ. ಆರ್ಎಸ್ಎಸ್ ಮಾತ್ರವಲ್ಲದೆ ಎಲ್ಲರಿಗೂ ಕೂಡ ಕಡಿವಾಣ ಹಾಕುವಂತಹ ಕೆಲಸ ಆಗುತ್ತಾ ಅಂತ ಹೇಳಿ ಸಾರ್ವಜನಿಕ ಸ್ಥಳ ಬಳಕೆಗೆ ಅಂಕುಶವನ್ನ ಹಾಕುತ್ತಾ ಸರ್ಕಾರ. ಕುತೂಹಲವನ್ನ ಕೆರಳಿಸಿದೆ ರಾಜ್ಯ ಸಚಿವ ಸಂಪುಟದ ಸಭೆ. ಇವತ್ತಿನ ಮೀಟಿಂಗ್ ಏನಾಗುತ್ತೆ, ಆರ್ಎಸ್ಎಸ್ಗೆ ಅಂಕುಶ ಹಾಕುವಂತಹ ವಿಚಾರ ಅನ್ನುವಂತಹ ಕುತೂಹಲ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸಲಾಗುತ್ತೆ, ಚರ್ಚೆಯನ್ನ ನಡೆಸಲಾಗುತ್ತೆ. ಚರ್ಚೆಯ ನಂತರ ರಾಜ್ಯ ಸರ್ಕಾರದ ನಿಲುವು ಮತ್ತು ನಿರ್ಧಾರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸಚಿವ ಸಂಪುಟದ ಕೆಲವರು ಈಗಾಗಲೇ ಎಚ್ಚರಿಕೆಯ ಹೆಜ್ಜೆಯನ್ನಿಡಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನೂ ಕೆಲವರು ಹೌದು ಆರ್ಎಸ್ಎಸ್ಗೆ ನೀವು ಅಂಕುಶವನ್ನ ಹಾಕಬೇಕು ಅಂತ ಹೇಳಿ ಸಿಎಂಗೆ ಮಾಹಿತಿ ಕೊಟ್ಟಿದ್ದಾರೆ. ಈಗ ಚೆಂಡು ಸಚಿವ ಸಂಪುಟ ಅಂಗಳದಲ್ಲಿದೆ. ಯಾವ ರೀತಿಯ ನಿರ್ಧಾರ ನಿಲುವನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತೋ ಅದನ್ನ ಆಧರಿಸಿ ಸಂಘ ಮತ್ತು ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಗಳಿಗೆ ಅಂಕುಶ ಹಾಕುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿಯೇ ಬಿಡುತ್ತಾ ಅನ್ನುವಂತಹ ಪ್ರಶ್ನೆ. ಸರ್ಕಾರಿ ಶಾಲಾ ಕಾಲೇಜುಗಳು, ಸರ್ಕಾರಿ ಮೈದಾನಗಳು, ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ನಿರ್ಬಂಧ ಹೇರುವಂತಹ ಸಾಧ್ಯತೆ ಇದೆ. ಕ್ಯಾಬಿನೆಟ್ ಅಜೆಂಡಾದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹಾಗಾದ್ರೆ ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಅಂಕುಶ ಹಾಕುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿಯೇ ಬಿಡುತ್ತಾ ಅಂತ. ಈ ಹಿಂದೆ ತಮಿಳುನಾಡಿನಲ್ಲಿ, ಕೇರಳದಲ್ಲಿ ಇದೇ ರೀತಿಯ ಅಂಕುಶ ಹಾಕುವಂತಹ ಕೆಲಸ ಆಗಿತ್ತು. ಕಾನೂನು ಹೋರಾಟಕ್ಕೂ ಕೂಡ ಸಂಘದವರು ಮುಂದಾಗಿದ್ರು. ರಾಜ್ಯದಲ್ಲೂ ಕೂಡ ಈ ರೀತಿಯ ಅಂಕುಶ ಹಾಕುವಂತಹ ಕೆಲಸ ಆದ್ರೆ ವಿಪಕ್ಷಗಳು ಮತ್ತು ಆಡಳಿತ ಪಕ್ಷದ ನಡುವೆ ಅತಿ ದೊಡ್ಡ ಸಂಘರ್ಷಕ್ಕೆ ಇದು ವೇದಿಕೆಯನ್ನು ಕಲ್ಪಿಸಿಕೊಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅಳೆದು ತೂಗಿ ರಾಜ್ಯ ಸರ್ಕಾರ ಇವತ್ತು ಯಾವ ರೀತಿಯ ನಿರ್ಧಾರ ನಿಲುವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ನೀವು ಕೂಡ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಒಳಾಡಳಿತ ಇಲಾಖೆಯಿಂದ ಸಂಪುಟದ ಟಿಪ್ಪಣಿ ಸಿದ್ಧವಾಗಿರುವಂಥದ್ದು. ಖಾಸಗಿ ಸಂಘ ಸಂಸ್ಥೆಗಳು, ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆಗಳನ್ನು ಕಾನೂನುಬದ್ಧವಾಗಿ ನಡೆಸಲು ಅನುಮತಿ ನೀಡುವ ಬಗ್ಗೆ ಟಿಪ್ಪಣಿಯನ್ನ ಮಾಡಲಾಗಿದೆ ಒಳಾಡಳಿತ ಇಲಾಖೆ. ಇದೇ ವಿಚಾರ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಪ್ರಸ್ತಾಪ ಆಗುತ್ತೆ. ಅಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ. ಏನಂತ ಹೇಳಿರೋದು, ಸರ್ಕಾರಿ ಜಾಗಗಳಲ್ಲಿ RSS ಶಿಬಿರಗಳನ್ನು ಅಥವಾ ಅವರ ಚಟುವಟಿಕೆಗಳನ್ನು ಮಾಡಬಾರದು ಅಂತ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಮಾಡಿದ್ದಾರೆ, ಹಂಗೆ ಮಾಡಿ ಅಂತ ಹೇಳಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಸರ್ಕಾರಿ ಜಾಗ ನಾನು ತಮಿಳುನಾಡಿನದು ಥರ ಕೇಳ್ತೀನಿ ಚೀಫ್ ಸೆಕ್ರೆಟರಿಗೆ. ತಮಿಳುನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನು ಆ ಥರ ಇಲ್ಲಿ ತರಿಸಿ ಅಂತ ಹೇಳಿದ್ದೀನಿ. ಬಂದ ಮೇಲೆ ನೋಡ್ತೀನಿ ನಾನು. ಒಬ್ಬ ಸಚಿವರಿಗೆ ಅವರ ಅಭಿಪ್ರಾಯ ಹೇಳಿರ್ಬೋದು, ಆದರೆ ಸರ್ಕಾರದ ತೀರ್ಮಾನ ಆಗೋದೇ ಬೇರೆ ಅಲ್ವಾ. ಅದಕ್ಕೆ ಅವರಿಗೆ ಥ್ರೆಟ್ ಮಾಡೋದು ಅದೆಲ್ಲ ಸರಿ ಇಲ್ಲ. ಅದಕ್ಕೇನು ಕ್ರಮ ತೊಗೋಬೇಕೋ ತೊಗೊಳ್ತೀವಿ. ಅದನ್ನು ವೆರಿಫೈ ಮಾಡೋದಕ್ಕೆ ಕೇಳಿದ್ದೀನಿ ನಾನು. ವೆರಿಫೈ ಮಾಡಿ ಎಲ್ಲಿಂದ ಒರಿಜಿನೇಟ್ ಆಗಿದೆ, ಯಾರು ಮಾಡಿದ್ದಾರೆ ಅದನ್ನು ನೋಡಿ ಆನಂತರ ಅವ್ರ ಮೇಲೆ ಏನು ಕ್ರಮ ತೊಗೋಬೇಕೋ ತೊಗೊಳ್ತೀವಿ. ಈ RSSನ ಬ್ಯಾನ್ ಮಾಡಿದ್ರು ಯಾರು? ಈ ದೇಶದಲ್ಲಿ ಬ್ಯಾನ್ ಆಗಿತ್ತಲ್ಲ RSS, 2 ಬಾರಿ 3 ಬಾರಿ ಬ್ಯಾನ್ ಆಗಿತ್ತು. ಯಾರು ಮಾಡಿದ್ರು? ಅವ್ರು ಸ್ಟ್ಯಾಚು ಹಾಕಿದ್ದಾರೆ. ಯಾರ್ದು? ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚು ಹಾಕಿದಾರಲ್ಲ. ತಗ್ ನೋಡ್ರಿ ಇತಿಹಾಸ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇ ಸ್ಟ್ಯಾಚು ಅವ್ರು ಮಾಡಿರ್ತಕ್ಕಂಥ ಅವರೇ ಬ್ಯಾನ್ ಮಾಡಿದ್ದಾರೆ. ಇವ್ರು ದಿನ ಬೆಳಗ್ಗೆ ಇದ್ರೆ ವಲ್ಲಭಾಯ್ ಪಟೇಲ್ ಸಾಹೇಬ್ರ ಬಗ್ಗೆ ಏನು ಮಾತನಾಡ್ತಾರಲ್ಲ ಅವರೇ ಬ್ಯಾನ್ ಮಾಡಿದ್ರು. ಯಾಕೆ ಬ್ಯಾನ್ ಮಾಡಿದ್ರೆ ಅಂತ ಕೇಳ್ಬೇಕಲ್ಲ ನೀವು ಅವ್ರಿಗೆ ಫಸ್ಟ್. ಬಟ್ ಮಾಡಿ ನಮ್ಮನ್ನ ಬೈದು ನಮ್ಮನ್ನ ಎದುರಿಕಿದ್ರೆ ನಮಗೇನು ತೊಂದರೆ ಇಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಸ್ಕೇರ್ಡ್ ಆಫ್ ದ್ಯಾಟ್. ಏನಂದರೆ ನಾವು RSS ಬ್ಯಾನ್ ಮಾಡಿ ಅಂತ ಹೇಳಿಲ್ಲ. ಯೂಸಿಂಗ್ ಪಬ್ಲಿಕ್ ಪ್ರಾಪರ್ಟೀಸ್, ಗೌರ್ಮೆಂಟ್ ಪ್ರಾಪರ್ಟೀಸ್ ಫಾರ್ RSS ಆ್ಯಕ್ಟಿವಿಟಿ ಶುಡ್ ನಾಟ್ ಬಿ ಅಲೌಡ್ ಅಂತ ಹೇಳಿ ಇಟ್ ಈಸ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಕೊಟ್ಟಿದ್ದಾರೆ. ಅಂದರೆ ಯಾವ ರೀತಿ ತಮಿಳುನಾಡು ಮಾದರಿಯಲ್ಲಿ ಯಾವ ರೀತಿ ನೀವು ಎಕ್ಸಾಮಿನ್ ಮಾಡ್ತಾ ಇದ್ದೀರಿ ಆ ಟೈಪ್ ಇಲ್ಲೂ ಮಾಡಿ ಅಂತ ಅವ್ರು ಕೊಟ್ಟಿದ್ದಾರೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಗೆ ರೆಫರ್ ಮಾಡಿದ್ದಾರೆ. ಅವರು ಎಕ್ಸಾಮಿನ್ ಮಾಡ್ತಾರೆ. ವಾಟ್ ಇಸ್ ಇಲ್ಲ ಅದ್ರ ಬಗ್ಗೆ ಕ್ಯಾಬಿನೆಟ್ ಅಜೆಂಡಾದಲ್ಲೂ ಕೂಡ ವಿಚಾರ ಪ್ರಸ್ತಾಪ ಆಗಿದೆ. ಒಳಾಡಳಿತ ಇಲಾಖೆಯಿಂದಲೂ ಕೂಡ
ಟಿಪ್ಪಣಿಯನ್ನ ಸಿದ್ಧಪಡಿಸಲಾಗಿದೆ. ಖಾಸಗಿ ಸಂಘ ಸಂಸ್ಥೆಗಳು, ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆ ನಡೆಸುವಂತಹ ವಿಚಾರಕ್ಕೆ ಟಿಪ್ಪಣಿ ರೆಡಿಯಾಗಿರುವಂಥದ್ದು. ಹಾಗಾದ್ರೆ ತಮಿಳುನಾಡಿನಲ್ಲಿ RSS ನಿಷೇಧದ ರೂಲ್ಸ್ ಏನು ಹೇಳುತ್ತೆ? RSS ನಿರ್ಬಂಧವನ್ನ ಹೇರೋದಕ್ಕೆ ಹೊಸ ಕಾನೂನು ರಾಜ್ಯದಲ್ಲೂ ಕೂಡ ಜಾರಿಗೆ ಬರುತ್ತಾ ಅಂಥೇಳಿ ತಮಿಳುನಾಡು, ಕೇರಳದಲ್ಲಿ ಈ ರೀತಿಯ ಒಂದು ಪ್ರಯೋಗವನ್ನ ಮಾಡಲಾಗಿತ್ತು. ಕಾನೂನು ಹೋರಾಟವೂ ಕೂಡ ಅಲ್ಲಿ RSS ಕಡೆಯಿಂದ ಆಗಿತ್ತು. ಕಾನೂನು ಇಲಾಖೆಯಿಂದ ಡ್ರಾಫ್ಟ್ ಸಿದ್ಧಪಡಿಸಲಾಗಿದೆ ಎನ್ನುವಂತಹ ಮಾಹಿತಿ, ಟಿಪ್ಪಣಿಯನ್ನ ರೆಡಿಪಡಿಸಿಕೊಳ್ಳಲಾಗಿದೆ ಎನ್ನುವಂತಹ ಮಾಹಿತಿ ಏನಿದೆ ಅದರಲ್ಲಿ? ಸರ್ಕಾರಿ ಕಟ್ಟಡ, ಆವರಣ, ಆಸ್ತಿಗಳಲ್ಲಿ ಚಟುವಟಿಕೆಗೆ ನಿಯಂತ್ರಣ ವಿಧೇಯಕ. ಯಾವುದೇ ಕಾರಣಕ್ಕೂ ಸರ್ಕಾರದ ಪರ್ಮಿಷನ್ ಇಲ್ಲದೆ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ರೀತಿಯ ರ್ಯಾಲಿ ಚಟುವಟಿಕೆಗಳಿಗೆ ಅವಕಾಶ ಇರೋದಿಲ್ಲ. ಯಾವುದೇ ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ ಅನ್ನೋದನ್ನು ಕೂಡ ಉಲ್ಲೇಖಿಸಲಾಗಿದೆ. ಈ ರೀತಿಯ ಒಂದು ಕಾನೂನು ಈಗ ಜಾರಿಗೆ ಬರುತ್ತಾ ಅನ್ನುವಂಥದ್ದು. ಯಾವುದೇ ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕಂಪಲ್ಸರಿ. DC, SPಗೆ ಅನುಮತಿಯನ್ನು ನೀಡುವಂತಹ ಅಧಿಕಾರವೂ ಕೂಡ ಈ ಕಾನೂನಿನಲ್ಲಿರುತ್ತೆ ಎನ್ನುವಂತಹ ವಿಚಾರ. ನಿಯಮವನ್ನ ಮೀರಿ ಚಟುವಟಿಕೆ ನಡೆಸಿದ್ದೆ ಆದರೆ ಅಂಥವರಿಗೆ, ಸಂಘಟಕರಿಗೆ 2 ವರ್ಷ ಜೈಲು ಶಿಕ್ಷೆ. ಈ ಅಂಶವನ್ನು ಕೂಡ ಅದರಲ್ಲಿ ಉಲ್ಲೇಖಿಸಿದ್ದಾರೆ. 2ನೇ ಬಾರಿ ನಿಯಮ ಮೀರಿದ್ರೆ 3 ವರ್ಷ ಜೈಲು, 1 ಲಕ್ಷ ರೂಪಾಯಿ ದಂಡ ಹಾಕುವಂತಹ ಕ್ರಮಕ್ಕೂ ಕೂಡ ಮುಂದಾಗಬಹುದು. ಇದನ್ನ ಮೀರಿ ಮುಂದುವರೆದಿದ್ದೆ ಆದರೆ ಪ್ರತಿದಿನದಂತೆ 5,000 ರೂಪಾಯಿ ದಂಡ ವಸೂಲಿಗೂ ಕೂಡ ಸರ್ಕಾರ ಚಿಂತನೆಯನ್ನು ನಡೆಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೊಸ ವಿಧೇಯಕದ ಮೂಲಕ RSS ಚಟುವಟಿಕೆಗೆ ಅಂಕುಶ ಹಾಕುವಂತಹ ಕೆಲಸ ರಾಜ್ಯ ಸರ್ಕಾರದ ಕಡೆಯಿಂದ ಆಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ, ಕುತೂಹಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಆಗುತ್ತೆ. ಚರ್ಚೆಯ ನಂತರ ರಾಜ್ಯ ಸರ್ಕಾರದ ನಿಲುವು ಮತ್ತು ನಿರ್ಧಾರ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಿರ್ಬಂಧಕ್ಕೆ ಸರ್ಕಾರ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಅದಕ್ಕೆ ಬೇಕಾದಂತಹ ವಿಧೇಯಕವನ್ನು ಕೂಡ ರೆಡಿ ಮಾಡಿಕೊಂಡಿದೆ. ಈಗ CM ಅಂಗಳದಲ್ಲಿ ಚೆಂಡಿರುವಂಥದ್ದು CM ನಿಲುವು ಮತ್ತು ನಿರ್ಧಾರ RSSಗೆ ಅಂಕುಶ ಹಾಕುವಂತಹ ನಿಟ್ಟಿನಲ್ಲಿ ಏನಾಗಿರುತ್ತೆ ಅಂತ ಹೇಳಿ. ಬರೀ RSS ಮಾತ್ರ ಅಲ್ಲ, ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಅಪ್ಲೈ ಆಗುವಂತಹ ರೀತಿಯಲ್ಲಿ ಈ ಕಾನೂನನ್ನು ಜಾರಿಗೆ ತರೋದಕ್ಕೆ, ವಿಧೇಯಕವನ್ನು ಮಂಡಿಸೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನು ನಡೆಸಿದೆ ಅನ್ನೋದು ಗೊತ್ತಾಗ್ತಾ ಇದೆ.